ವಿಚಾರಣೆ ಕರೆದಿದ್ರು ಒಂದಷ್ಟು ಅದೇ ವಿಚಾರ ಅದಕ್ಕೆ ಸಂಬಂಧಪಟ್ಟಂಗೆ ಒಂದಷ್ಟು ಕ್ವಶನ್ಸ್ ಏನಾಯ್ತು ಉತ್ತರ ಕೊಟ್ಟೆ ಹಾಗೆ ಬಂದ್ವಿ ಬರೇನಿಲ್ಲ. ಐ ಥಿಂಕ್ ಬೈ ಇನ್ವೆಸ್ಟಿಗೇಷನ್ ಏನೋ ಮಾಡ್ಕೊಂಡ್ರು. ಐ ಥಿಂಕ್ ಐ ಕಾಂಟ್ ರಿವೀಲ್ ಇಟ್. ನೀವೇನೇ ಬೇಕಾದ್ರೂ ಪೊಲೀಸವ್ರನ್ನ ಕೇಳ್ಕೊಳ್ಳಿ. ಅದ್ರಲ್ಲಿ ಏನಿದೆ ದೊಡ್ಡ ವಿಚಾರ. ಇಟ್ಸ್ ಆಲ್ ಫ್ರಿವಿಲಿಯಸ್ ಅನ್ವಾಂಟೆಡ್. ಇನ್ವೆಸ್ಟಿಗೇಷನ್ ಡಿಬೇಟ್ ಮಾಡ್ಲಿಕ್ಕೆ ಏನೇನೋ ಮಾಡ್ತಾ ಇದಾರೆ. ಓಕೆ, ನೋ ಪ್ರಾಬ್ಲಮ್. ಅವರು FIR ಮಾಡಿದಾರೆ, ನೋಟಿಸ್ ಕೊಟ್ಟಿದ್ದಾರೆ, ನಾವು ಬಂದಿದೀವಿ, ಉತ್ತರಿಸಿದೀವಿ. ವಿಲ್ ಚಾಲೆಂಜ್ ದಟ್ ಇನ್ ದ ಕೋರ್ಟ್, ನೋ ಪ್ರಾಬ್ಲಮ್. ಡೆಫಿನೆಟ್ಲಿ, ಯಾಕೆ, ವೈ ನಾಟ್? ಈಗ ಅನ್ವಾಂಟೆಡ್ ಫ್ರಿವಿಲಿಯಸ್ ಪಿಟಿಷನ್ಸ್ ಆಗಿ ಒಬ್ಬ ಅಡ್ವೊಕೇಟ್ ಇಲ್ಲಿ ಕರೀತಾರೆ ಅಂತಂದ್ರೆ ಡೆಫಿನೆಟ್ಲಿ ವಿಲ್ ಚಾಲೆಂಜ್ ದಿಸ್. ಸಂಬಂಧಪಟ್ಟಂತ ಕೋರ್ಟಲ್ಲಿ ಅದನ್ನ ಚಾಲೆಂಜ್ ಮಾಡ್ತೀವಿ ನಾವು. ಏನ್ ಸಂಬಂಧ? ಏನ್ ಮಾಡಕ್ ಕೆಲಸ ಇರಲ್ಲ ಮಾಡ್ತಾರೆ, ಏನ್ ಮಾಡಕ್ಕಾಗತ್ತೆ ಅದಕ್ಕೆ? ಈಗ ಮೈನ್ ಇಂಪಾರ್ಟೆಂಟ್ ಇರೋದು SIT ಇನ್ವೆಸ್ಟಿಗೇಷನ್. ಅದನ್ನ ಡಿವೈಡ್ ಮಾಡ್ಲಿಕ್ಕೆ ಐ ಥಿಂಕ್ ಈ ರೀತಿ ಯಾರೋ ಮೇಲೆ FIR ಗಳು ಮಾಡೋದು, ಯಾರೋ ಮನೆ ರೈಡ್ ಮಾಡೋದು, ನಮ್ಮ ಮನೆ ನುಗ್ಗೋದು, ಇವೆಲ್ಲ ಮಾಡ್ತಾ ಇದಾರೆ. ಪರವಾಗಿಲ್ಲ, ಸರ್ಕಾರ ಇದೆ, ಅವರಲ್ಲಿ ಒಂದು ಶಕ್ತಿ ಇದೆ, ಮಾಡ್ತಾ ಇದಾರೆ. ಬಟ್ ಕೋರ್ಟ್ಗಳು, ಸಂವಿಧಾನ ಈ ದೇಶದಲ್ಲಿ ಬದುಕಿದೆ, ನಮ್ಗೆ ಅದ್ರ ಮೇಲೆ ನಂಬಿಕೆ ಇದೆ. ಹೌದೌದೌದು. 3-4 ಡೇಸ್ ಮುಂಚೆ ಅದು FIR ಆದ್ಮೇಲೆ ಒಂದು ನೋಟಿಸ್ ಕೊಟ್ಟಿದ್ರು. ತದನಂತರ ಇವತ್ತು ಅಪಿಯರ್ ಆಗಿ ಅಂತ. ಸೊ ವಿ ಜಸ್ಟ್ ಕೇಮ್ ಹಿಯರ್. ಡೆಫಿನೆಟ್ಲಿ ಯಾರಂಗ ಗಲಾಟೆಗಳು ಮಾಡೋದು ಏನ್ ಮಾಡಕ್ಕಾಗತ್ತೆ? ಇವ್ರು ಹೆಂಗ್ ನಂಬ್ತೀರಿ? ಯಾರನ್ನ ಹೆಂಗ್ ನಂಬ್ತೀರಾ? ಪೊಲೀಸವ್ರನ್ನ ಹೆಂಗ್ ನಂಬ್ತೀರಾ? ಪೊಲೀಸವ್ರ ಮೇಲೆ ನಂಗೆ ನಂಬಿಕೆ ಇಲ್ಲ. ಬಟ್ ಆದ್ರೂ ಎಸ್ಕಾರ್ಟ್ ತಗೊಂಡು ಇಲ್ಲಿ ಬಂದಿದ್ವಿ. ಐ ಥಿಂಕ್ ಶೈಲಜಾ ಮೇಡಮ್ ಅವ್ರು ಅಡ್ವೊಕೇಟ್ ಶೈಲಜಾ ಅವರು ಮತ್ತೆ ಇವರು ಐ ಥಿಂಕ್ ಆಲ್ ದೇ ಹೆಲ್ಪ್ಡ್ ಮೀ. ಸೊ ಅಲ್ಲಿಂದ ಬಂದಿದ್ರು, ಮನೆ ತರ ಬಂದಿದ್ರು. ಅಂತ ಎಲ್ಲಿ ಹೋಗ ಜೀವ ಭಯ ಇಲ್ಲ, ಬಟ್ ಎಲ್ಲಿ ಜೀವ ಉಳಿಯಲ್ಲ ಅಂತ ಏನ್ ಗ್ಯಾರಂಟಿ ಇಲ್ಲ. ಯಾಕಂದ್ರೆ ಜೀವಗಳೇ ಹೋಗಿರೋದು ಈ ಎಂಟೈರ್ ತನಿಖೆಯಲ್ಲಿ ಜೀವ ಹೋಗಿರೋದ್ರಿಂದ. ಸೊ ವಿ ಆರ್ ಫೈಟಿಂಗ್ ಫಾರ್ ಅ ಕಾಸ್. ಸೊ ನಮ್ ಪ್ರಿವೆನ್ಷನ್ ಅಷ್ಟೇ. ಅದ್ರಲ್ಲಿ ಏನು ಭಯ ಇಂಡಿಯಾದಲ್ಲಿ ಎಲ್ಲೋ, ನಾನು ಜಮ್ಮು ಕಾಶ್ಮೀರಲ್ಲೂ ಹೋಗಿದ್ದೆ, ನನಗೇನು ಭಯ ಅಂತ ಏನಿಲ್ಲ. ಬಟ್ ನಡೀತಾ ಇರೋದು ನೋಡಿದ್ರೆ ಐ ಥಿಂಕ್ ವಿ ನೀಡ್ ಟು ಪ್ರೊಟೆಕ್ಟ್ ಅವರ್ ಸೆಲ್ಫ್. ಯಾಕಂದ್ರೆ ನಮ್ಮ ಧ್ವನಿ ತುಂಬಾ ಇಂಪಾರ್ಟೆಂಟ್. ಸಪೋರ್ಟ್ ಮಾಡೋದು ಮಾಡ್ಕೊಂತ ಇದೀವಿ ಅಷ್ಟೇ, ಬರಂತದೇನೆ. ವೈ ಜೈಲ್ಗೆ ಹೋಗ್ಬಿಟ್ರೆ ಏನಕ್ಕೆ ತನಿಖೆ ಮುಗ್ದೋಗ್ಬಿಡ್ತಂತ ನಮ್ಮತ್ತೆ ಕ್ಲೋಸ್ ಮಾಡಕ್ ಹೇಳಿ. ಮತ್ತೆ ಹಂಗಾರೆ SITಗೆ ತನಿಖೆ ಕ್ಲೋಸ್ ಆಯ್ತು ಅಂತ ಕ್ಲೋಸ್ ಮಾಡಕ್ ಹೇಳಿ. ಎಂತದಿಲ್ಲ. SIT ಅವ್ರದೇ ಒಂದು ಮಕ್ಕಳಿ ತಲೆನೋವುಗಳಿದೆ. ಅದು ಸುಪ್ರೀಂ ಕೋರ್ಟ್ ಮುಂದೆ ಹೋಗಿದೆ. ಯಾರು ಎಸ್ಕೇಪ್ ಆಗಲ್ಲ ಬಿಡಿ. ನೋ ಬಡಿ ಕ್ಯಾನ್ ಎಸ್ಕೇಪ್ ಫ್ರಮ್ ದ ಲಾ. ತಪ್ಪಾಗಿದ್ರೆ ಖಂಡಿತವಾಗಿ ಅದಕ್ಕೆ ಏನಾಗ್ಬೇಕೋ ಕೋರ್ಟಿಂದ ಅದಾಗೆ ಆಗುತ್ತೆ. ಯಾರು ದೊಡ್ಡವರಲ್ಲ. ಏನೋ ಕಂಪ್ಲೇಂಟ್ ಕೊಟ್ಟು ಅರೆಸ್ಟ್ ಮಾಡ್ಬಿಟ್ರೆ ಸೊ ನಿಮ್ ಪ್ರಕಾರ ಮುಗಿದೋಗಿತ್ತು ಅಂತ ಆ ರೀತಿಯ ಮನಸ್ಥಿತಿ ಇದ್ರೆ ಖಂಡಿತ ಇಲ್ಲ. ಐ ಆಮ್ ಶ್ಯೂರ್ ಸತ್ಯ ಇದ್ದಾಗ ಅದಕ್ಕೆ ಅದು ಹೇಳಿದ್ರಲ್ಲ, ಸತ್ಯಕ್ಕೆ, ಧರ್ಮಕ್ಕೆ, ನ್ಯಾಯ ನೀತಿಗೆ ಒಂದು ಐ ಥಿಂಕ್ ಜಯ ಅಂತೂ ಹಾಗೆ ಆಗುತ್ತೆ. ಐ ಆಮ್ ಶ್ಯೂರ್ ವಿ ಬಿಲೀವ್ ಇನ್ ದಟ್. ಅಯ್ಯೋ, ಈಗ ಸೂತ್ರಧಾರಿಗಳನ್ನ ಪೊಲೀಸರು ಹುಡುಕ್ತಾರೋ ಅಥವಾ ಪೊಲೀಸರೇ ಸೂತ್ರಧಾರಿಗಳು ಮುಂದೆ ಗೊತ್ತಾಗುತ್ತೆ. ಯಾಕೆ ಆತರ ಅನ್ಕೊಬೇಕು? ಪೊಲೀಸರು ಸೂತ್ರಧಾರಿ ಆಗಿದ್ರೆ ಪೊಲೀಸರು ಕೂಡ ಜೈಲ್ಗೆ ಹೋಗ್ತಾರೆ. ಅದ್ರಲ್ಲಿ ಏನ್ ಎರಡನೇ ಮಾತೇ ಇಲ್ಲ. ವಯಸ್ಸಾಗಿ ವೃದ್ಧೆಯನ್ನ ಕರ್ಕೊಂಬಂದು ಚಾನೆಲ್ಗಳನ್ನ ಬಿಟ್ಟು ಆಯಮ್ಮನ ಮೈಕ್ ಇಟ್ಬಿಟ್ಟು ಆಯಮ್ಮನ ಆ ಮಾನಸಿಕ ಅಸ್ವಸ್ಥೆ ತರ ಟ್ರೀಟ್ ಮಾಡಿದ್ರೆ ಸೊ ಏನಾಗ್ಬೇಕು? ಅದು ಇನ್ವೆಸ್ಟಿಗೇಷನ್ ತರ ಎಲ್ಲಿ ನಡೀತಾ ಇದೆ? ಸೆಲ್ಫ್ ಇಂಟ್ರೆಸ್ಟ್ ತರ ಮಾಡ್ತಾ ಇದಾರೆ. ನೋಡೋಣ, ಸುಧದ ಪಟ್ ಪ್ರಕರಣ ಆಗಿರ್ಬೋದು ಅಥವಾ ಕಂಪ್ಲೇಂಟ್ ಪ್ರಕರಣ ಆಗಿರ್ಬೋದು, ಎಲ್ಲದಕ್ಕೂ ಒಂದು ತೀರ್ಮಾನ ಅಂತ ಇದ್ದೇ ಇರುತ್ತೆ, ಅಂತಿಮ ಘಟ್ಟ ಅಂತ ಇದ್ದೇ ಇರುತ್ತೆ. ತನಿಖೆ ನಡೀತಾ ಇದೆ. ತನಿಖೆ ನಡೆಯೋ ಸಮಯದಲ್ಲಿ ನಾವು ಹೆಚ್ಚಾಗಿ ಅದ್ರ ಬಗ್ಗೆ ಟಿಪ್ಪಣಿ ಮಾಡೋದು ಸರಿಯಲ್ಲ. ಐ ಆಮ್ ಶ್ಯೂರ್ ಟ್ರೂತ್ ವಿಲ್ ಕಮ್ ಔಟ್ ಅಂಡ್ ವಿ ವಿಲ್ ವೇಟ್ ಫಾರ್ ಇಟ್. ಯಾರು ಗೊತ್ತಾ? ಅವ್ರ ಹಿಂದೆ ಸೂತ್ರಧಾರಿಗಳಿರೋದನ್ನ ಗೊತ್ತಾಗ್ತಾ ಇದೆ ಅಥವಾ ಇವರೇ ಸೂತ್ರಧಾರ ಕ್ರಿಯೇಟ್ ಮಾಡಿ ಈ ತರ ಮಾಡ್ತಾ ಇದಾರೋ ಮುಂದೆ ಗೊತ್ತಾಗುತ್ತೆ ಬಿಡಿ. SIT ಪಾರದರ್ಶಕತೆ ಅಂತೂ ಇಲ್ಲ. ಇಲ್ಲಿವರೆಗೆಲ್ಲ ಬಚ್ಚಿಟ್ಟಿದ್ದಾರೆ. ಯಾಕೆ ಬಚ್ಚಿಟ್ಟಿದ್ದಾರೆ ಅದನ್ನ SITನೇ ಹೇಳ್ಬೇಕಾಗಿದೆ. ನಾವು ಪ್ರಶ್ನೆ ಮಾಡ್ತೀವಿ, ಪಾರದರ್ಶಕತೆ ಯಾಕಿಲ್ಲ? ಜನಗಳಿಗೋಸ್ಕರ ಜನಗಳಿಗಾಗಿರುವಂತ ತನಿಖೆನಲ್ಲಿ ಯಾಕೆ ಪಾರದರ್ಶಕತೆ ಇಲ್ಲ? SIT ಯಾಕೆ ಪಾರದರ್ಶಕ? ಯಾರಿಗೋಸ್ಕರ ತನಿಖೆ ಮಾಡ್ತಾ ಇದಾರೆ? ಡೆಫಿನೆಟ್ಲಿ ವಿ ಹ್ಯಾವ್ ಎ ಕ್ವಶನ್ ಫಾರ್ ಇಟ್. ಯಾ, ಇಲ್ಲಿ ಬಿಡಿ, ಅದೆಲ್ಲ ಸೆಕ್ಯೂರಿಟಿ ವಿಚಾರ ಹೇಳಲಿಕ್ಕೆ ಆಗೋದಿಲ್ಲ. ಥ್ಯಾಂಕ್ ಯು.